ಎಂಜಾಯ್ ಮಾಡ್ತಾರೆ ಮಾಡ್ತಾರೆ ಈ ಪ್ರೊಫೆಷನ್ ನಮಗೆ ತುಂಬಾ ಇಷ್ಟವಾದ. ನೀವು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರೆ ಅಶೋಕ್ಗೆ ಹೇಗೆ? ಇಲ್ಲ, ನಾನು ಸ್ವಲ್ಪ ಟೈಮ್ ತಗೊಂಡೆ. ಬಿಕಾಸ್ ನಾನು ಸಿನಿಮಾ ಕೂಡ ಅಷ್ಟು ಬೇಗ ಒಪ್ಕೊಳ್ಳಲ್ಲ. ತುಂಬಾ ಯೋಚನೆ ಮಾಡಿ ಸಿನಿಮಾನೇ ಆತರ ಒಪ್ಕೋತೀನಿ ಅಂದ್ಮೇಲೆ ನನ್ನ ಲೈಫ್ ಪಾರ್ಟ್ನರ್ ಒಪ್ಕೋಬೇಕಾದ್ರೆ ನಾನು ತುಂಬಾ ಥಿಂಕಿಂಗ್ ಮಾಡ್ಬೇಕಿತ್ತು. ನಾಟ್ ಬಿಕಾಸ್ ಇವ್ ನನ್ನ ಒಳ್ಳೆ ಫ್ರೆಂಡ್, ದಟ್ ಈಸ್ ದ ಡಿಫ್ರೆಂಟ್ ಥಿಂಗ್. ಬಟ್ ಏನೆಲ್ಲ ಅಂದ್ರೆ ಒಂದು ಇದು ತುಂಬಾನೇ ಸೀರಿಯಸ್ ಡಿಸಿಷನ್ ಆಗುತ್ತೆ ಲೈಫ್ ಅಲ್ಲಿ. ಸೊ ಸ್ವಲ್ಪ ಟೈಮ್ ತಗೊಂಡೆ. ಸ್ವಲ್ಪ ಟೈಮ್ ಆಯ್ತು ಅವಳು ಪಾಪ ಯೋಚನೆ ಮಾಡೋಕೆ. ನಿಜಾನಾಯ್ತು ಪ್ರಪೋಸ್ ಮಾಡೋದು ಆಮೇಲೆ ರಿಯಲೈಸ್ ಆಯ್ತು. ಲವರ್ಸ್ ಅಂದ್ಮೇಲೆ ಅಲ್ಲಿ ಇಲ್ಲಿ ಸುತ್ತೋದು ಅಥವಾ ಮೀಟ್ ಆಗೋದು ಅದೆಲ್ಲ ಇರುತ್ತೆ. ಬಟ್ 5 years ಯಾರಿಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಎಷ್ಟು ಕಷ್ಟ ಆಯ್ತು ಅಥವಾ ಹೇಗ್ ಮೀಟ್ ಮಾಡ್ತಿದ್ದೀವಿ ಅದೆಲ್ಲ ಹೇಳಕ್ಕಾಗಲ್ಲ. ಇಲ್ಲ ಪವಿತ್ರ, ನಮ್ಗೆ ಇದರ ತುಂಬಾ ಕಾಂಪ್ಲಿಮೆಂಟ್ ಕೂಡ ಸಿಕ್ಕಿದೆ. ಸೇಯಿಂಗ್ ದಟ್ ಇವ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದು ನಾವು 2-3 ಸಿನಿಮಾಗಳು ಮಾಡಿದೀವಿ. ಬಟ್ ಯಾವತ್ತೂ ನಾವು ಸೆಟ್ ಅಲ್ಲಿ ಆತರ ಯಾರಿಗೂ ಡೌಟ್ ಬರೋ ತರ ವಿ ವರ್ ರಿಯಲಿ ಪ್ರೊಫೆಷನಲ್ಸ್ ಅಂತ ವಿ. ಅದಕ್ಕೆ ನಮ್ಗೆ ಅದು ಒಂದು ಹೆಮ್ಮೆ ಇದೆ ದಟ್ ನಮ್ಮ ರಿಲೇಶನ್ಶಿಪ್ ಆಗ್ಲಿ ಅಥವಾ ನಮ್ಮಿಬ್ರು ನಾವು ಏನ್ ರೆಪ್ರೆಸೆಂಟ್ ಮಾಡಿ ತುಂಬಾ ಡಿಗ್ನಿಫೈಡ್ ಆಗಿ ನಮ್ಮ ರಿಲೇಶನ್ಶಿಪ್ ನ ರೆಪ್ರೆಸೆಂಟ್ ಮಾಡ್ವಿ. ಅಫ್ಕೋರ್ಸ್ ಬಿಕಾಸ್ ಇಬ್ರು ವಿ ಆರ್ ಮೆಚೂರ್ಡ್ ಅಡಲ್ಟ್ಸ್ ಅಂಡ್ ನಮಗೆ ಗೊತ್ತಿತ್ತು ದಟ್ ಹೇಗೆ ನಮ್ಗೆ ನಾವು ರಿಲೇಶನ್ಶಿಪ್ ಹೇಗೆ ಪೋರ್ಟ್ರೇ ಮಾಡ್ಬೇಕು ಅಂತ ನಾವೊಂದು ಅನ್ಕೊಂಡಿದ್ವಿ. ಸೊ ಸೆಟ್ ಅಲ್ಲಿ ಆಗ್ಲಿ ವಿ ವರ್ ರಿಯಲಿ ಪ್ರೊಫೆಷನಲ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಥವಾ ಅದಕ್ಕೆ ಪ್ರಾಬಬ್ಲಿ ಗೊತ್ತಾಗಿಲ್ಲ ದಟ್ ವಿ ವರ್ ಇನ್ ಅ ರಿಲೇಶನ್ಶಿಪ್ ಅಂತ. ಯಾವ್ದು ತೋರಿಕೆ ಮಾಡಿಲ್ಲ, ನಿಜವಾದ ಖುಷಿಲಿ ಈಗ ನೀವಿಬ್ರು ತಾರಾಟದ ಪಟ್ಟಿನೇ ಆಗ್ತೀರಾ. ವಾಟ್ಸ್ ದ ಪ್ಲಾನ್? ಫ್ಯೂಚರ್ ಪ್ಲಾನ್ ಇಬ್ರು ಸರ್ಕೊಂಡು ನಿಮ್ದೇ ಏನಾದ್ರು ಪ್ರೊಟೈನ್ ಮಾಡ್ತೀರಾ? ಐ ಥಿಂಕ್ ಇಟ್ಸ್ ಟೂ ಅರ್ಲಿ. ಈಗ ತಾನೇ ಮೊನ್ನೆ ತಾನೇ ಎಂಗೇಜ್ಮೆಂಟ್ ಆಗಿದೆ. ಸೊ ಅವ್ರಿಗೆ ಸದ್ಯದಲ್ಲಿ ರಿಂಗ್ ನೋಡ್ಕೊಂಡೇ ಬಿಸಿ ಆಗಿದ್ದಾರೆ. ಫ್ಯೂಚರ್ ಏನು ಯೋಚನೆ ಇಲ್ಲ. ಫ್ಯೂಚರ್ ಯೋಚನೆ ಮಾಡ, ಏನ್ ತೊಂದರೆ ಇಲ್ಲ. ಜೀವನದಲ್ಲಿ ಎಷ್ಟೋ ವಿಷಯಗಳು ನಾವು ಅಂದ್ಕೊಂಡದಕ್ಕಿಂತ ಜಾಸ್ತಿ ಹಾರೈಸಿದ್ರ ಜನಗಳ ಆಶೀರ್ವಾದ ಇದೆ. ಬೇಸಿಕಲಿ ವಿ ಆರ್ ಜಸ್ಟ್ ಪ್ರಿಪೇರಿಂಗ್ ಈಗ ಮದುವೆ ತಯಾರಿ ಎಲ್ಲ. ಅಂಡ್ ಪ್ರೊಫೆಷನಲಿ ಹೇಳ್ಬೇಕಾದ್ರೆ ಹಿ ವಿಲ್ ಬಿ ಬಿಸಿ ವಿತ್ ಹಿಸ್ ಫಿಲ್ಮ್ಸ್. ನಾನು ನನ್ನ ಕರಿಯರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಸೊ ಇನ್ನ ತುಂಬಾ ಮುಂದಾಲೋಚನೆ ಮಾಡಿಲ್ಲ. ಇನ್ನ ನಿರ್ಮಾಣ ನಾನು ಮಾಡೋದಾದ್ರೆ ನಾನು ಹೇಗೆ ಮಾಡ್ತೀನಿ. ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ತುಂಬಾ ದೊಡ್ಡದು. ಸದ್ಯದಲ್ಲಿ ನನ್ನ ಸಿನಿಮಾ ಇದರಲ್ಲೇ ಬಿಸಿ ಇದ್ದೀನಿ, ವರ್ಕ್ ಮಾಡ್ತಿರೋದಂದ್ರೆ ಆ ಥರದ್ದು ಯಾವ್ದಿಲ್ಲ. ಜನರಲಿ ಅಲ್ಲಿ ಇಲ್ಲಿ ನಾನು ಸ್ವಲ್ಪ ಅಡ್ವೈಸ್ ಮಾಡ್ತಾ ಇರ್ತೀನಿ. ಅದೆಲ್ಲ ನಂದೇ ಸಿನಿಮಾ ಅನ್ಕೋತಾರೆ. ಸರ್, ಸಂತೋಷ್ ಕೈಟ್ಮಾರ್ ನೋಡಿದ್ರೆ ನಿಶ್ಚಿತ ಮಂಜು ಏನೋ ನಿಮಗೆ ಕಾಗೆ ಹಾರಿಸಿದ್ದಾರೆ, ಇದೆಲ್ಲ ನಂಬ್ಕೊಂಡಿದ್ದೀರ. ಅದಕ್ಕೂ ಸಿನಿಮಾಗೂ ಏನು ಸಂಬಂಧ ಇಲ್ಲ, ಯಾವ ಸೆಟ್ಟು ಹಾಕಿಲ್ಲ. ಇದೆಲ್ಲ ನಾವು ಮಾಡಿದ್ದು. ಅವ್ರು ಸುಮ್ಮನೆ ತಮಾಷೆ ಹೇಳಿದಾರಂತೆ ಗೊತ್ತಾಯ್ತು ನನಗೆ.